ಮೊಬೈಲ್ ಜಗಳಕ್ಕೆ ಬೆಚ್ಚಿ ಬೀಳಿಸಿದ ತಿರುವು. ಹುಬ್ಬಳ್ಳಿಯಲ್ಲಿ ಒಂದೇ ಕುಟುಂಬದ 5 ಮೇಲೆ ಆಸಿಡ್ ದಾಳಿ. ಕಂತಮ್ಮನಿಗೂ ಬಿಡದ ಪಾಪಿಗಳು. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಮನೆಯೊಳಗಿನ ಜಗಳವೇ ಭೀಕರ ಆಸಿಡ್ ದಾಳಿಗೆ ತಿರುಗಿದ ಘಟನೆ ನಗರದ ತಾರಿಹಾಳದ ವಾಜಪೇಯಿ ನಗರದಲ್ಲಿ ಶನಿವಾರ ನಡೆದಿದೆ. ಮೊಬೈಲ್ ವಿಚಾರವಾಗಿ ಕುಟುಂಬ ಸದಸ್ಯರ ನಡುವೆ ವಾಗ್ವಾದ ಉಂಟಾಗಿ ಈ ವೇಳೆ ತಾಮ್ರ ಹಾಗೂ ಹಿತ್ತಾಳೆ ತೊಳೆಯಲು ಬಳಸುತ್ತಿದ್ದ ಕೆಮಿಕಲ್ ಅನ್ನು ಎರಚಲಾಗಿದೆ ಎಂದು ತಿಳಿದುಬಂದಿದೆ. ಘಟನೆಯಲ್ಲಿ ಒಂದೇ ಕುಟುಂಬದ 5 ಗಾಯಗೊಂಡಿದ್ದು, 1 ವರ್ಷದ ಹೆಸರಿಡದ ಕಂದಮ್ಮ ಕೂಡ ದಾಳಿಗೆ ಒಳಗಾಗಿದೆ. 33 ವರ್ಷದ ಸುರೇಶ್ ಬೈಲ್ ಪತ್ತಾರ್ ಹಾಗೂ 24 ವರ್ಷದ ರಾಜೇಶ್ವರಿ ಬೈಲ್ ಪತ್ತಾರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮುಖ ಹಾಗೂ ಬಾಯಿಗೆ ಆಸಿಡ್ ಬಿದ್ದ ಪರಿಣಾಮ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಇನ್ನಿಬ್ಬರಾದ ಶ್ರುತಿ ಮತ್ತು ರೇಷ್ಮಾಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕುಟುಂಬದವರು ತಾಮ್ರ ಮತ್ತು ಹಿತ್ತಾಳೆ ತೊಳೆಯುವ ಕೆಲಸ ಮಾಡುತ್ತಿದ್ದು, ಮನೆಯಲ್ಲಿ ಇದ್ದ ಕೆಮಿಕಲ್ನಿಂದಲೇ ದಾಳಿ ನಡೆದಿದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಆಸಿಡ್ ದಾಳಿ ನಡೆಸಿದವರ ಕುರಿತು ಇನ್ನೂ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಘಟನೆಯ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರೇಷ್ಮಾ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.